ಶುಂ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಪೂರ್ವಾಷಾಢ ನಕ್ಷತ್ರದ ಬಗ್ಗೆ ಮಾತಾಡೋಣ. ಪೂರ್ವಾಷಾಢ ನಕ್ಷತ್ರ ಧನುರಾಶಿನಲ್ಲಿ ಬರ್ತಕ್ಕಂಥದ್ದು. ಈ ನಕ್ಷತ್ರದವರಿಗೆ ಸ್ವಲ್ಪ ಬುಧನ ಶಾಪ ಇರತಕ್ಕಂಥದ್ದು ಈ ಜನ್ಮದಲ್ಲಿ ಕಂಡುಬರುತ್ತೆ. ಅದರ ಬಗ್ಗೆ ಮುಂದೆ ಮಾತಾಡೋಣ. ಈ ಪೂರ್ವಾಷಾಢ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ಒಂದು ಆನೆಯ ಸೊಂಡಿಲು ಹೇಗೆ ಕಾಣುತ್ತೋ ಆ ರೀತಿ ಈ ನಕ್ಷತ್ರ ಆಕಾಶದಲ್ಲಿ ನಮಗೆ ಕಾಣುತ್ತೆ. ನಮ್ಮ ಋಷಿಮುನಿಗಳಿಗೆ ಕಂಡಿರ್ತಕ್ಕಂಥದ್ದು ತಮ್ಮ ದೂರದರ್ಶನದ ಮೂಲಕ. ಆಕಾಶದಲ್ಲಿ ಹಾಗೇ ಇದೆ. ಅದಕ್ಕೊಂದು ಆ್ಯಪ್ ಕೂಡ ಬರುತ್ತೆ. ಆಕಾಶದಲ್ಲಿ ಯಾವ್ಯಾವ ನಕ್ಷತ್ರ ಹೇಗೆ ಕಾಣುತ್ತೆ, ಯಾವ್ಯಾವ ರಾಶಿ ಹೇಗೆ ಕಾಣುತ್ತೆ, ಪ್ರತಿಯೊಂದಕ್ಕೂ ಇಟ್ಟಿದ್ದಾರೆ ನಮ್ಮ ಋಷಿಮುನಿಗಳು. ಸೈನ್ಸಲ್ಲಿದೆ, ಸೈನ್ಸ್. ಹಾಗೆ ಈ ಪೂರ್ವಾಷಾಢ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಶುಕ್ರ ಅಂತ ಕರಿತೀವಿ. ಇದು ಗಂಡು ನಕ್ಷತ್ರವಾಗಿದೆ. ಗಣದಲ್ಲಿ ಮನುಷ್ಯಗಣ ಬರ್ತಕ್ಕಂಥದ್ದು. ಹಾಗೆ ಗುಣದಲ್ಲಿ ಒಂದು ಸಾತ್ವಿಕ, ಒಂದು ರಜಸಿಕ, ಇನ್ನೊಂದು ತಾಮಸಿಕ ಗುಣ, ಮೂರು ಒಂದೇ ಲೆವೆಲ್ ಇರ್ತಕ್ಕಂಥದ್ದು ಈ ನಕ್ಷತ್ರದವರಿಗೆ. ಇದರ ದೇವತೆ ಬಂದ್ಬಿಟ್ಟು ಆಪಸ್ ದೇವತೆ ಅಂತ ಕರಿತೀವಿ. ಆಪಸ್. ಇದರ ಪ್ರಾಣಿ ಬಂದ್ಬಿಟ್ಟು ಗಂಡು ಕೋತಿ. ಇದು ಧನುರಾಶಿನಲ್ಲಿ 13 ಡಿಗ್ರಿ 20 ನಿಮಿಷದಿಂದ 26 ಡಿಗ್ರಿ 40 ನಿಮಿಷದವರೆಗೂ ಕೂಡ ಹಾದು ಹೋಗ್ತಕ್ಕಂಥ ಒಂದು ನಕ್ಷತ್ರ. ಈ ನಕ್ಷತ್ರವನ್ನು ಬದಲಾವಣೆ ಆಗದೇ ಇರತಕ್ಕಂಥ ನಕ್ಷತ್ರ ಅಂತ ಕರೀತಾರೆ. ಬದಲಾವಣೆ ಮಾಡೋಕ್ಕಾಗಲ್ಲ ಯಾವುದನ್ನು ಕೂಡ. ಅಂದರೆ ಮುಹೂರ್ತ ಭಾಗದಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು. ಈ ನಕ್ಷತ್ರ ದಿವಸ ಯಾವ್ದಾದ್ರು ನಾವು ಕಾರ್ಯ ಮಾಡಿದರೆ ಅದು ಲಾಂಗ್ ಟರ್ಮ್ ಸ್ಥಿರವಾಗಿ ಉಳಿತಕ್ಕಂಥದ್ದು. ಯಾರು ಅದನ್ನು ಒಡೆದಾಕೋಕ್ಕಾಗಲ್ಲ, ಕಿತ್ತಾಕೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾವ್ದಾರ ಕಾರ್ಯ ಶುರು ಮಾಡಬೇಕಾದ್ರೆ ನಾವು ಈ ನಕ್ಷತ್ರದಲ್ಲಿ ಮಾಡಿದಾಗ ಅದು ತುಂಬ ಲಾಂಗ್ ಟರ್ಮಾಗಿ ಉಳಿತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ನಕ್ಷತ್ರದವರು ಸ್ವತಂತ್ರವಾಗಿ ಇರಲು ಇಷ್ಟಪಡುತ್ತಾರೆ. ಅಂದರೆ ಸ್ವತಂತ್ರ, ಒಂಟಿ. ಅಂದರೆ ಇವ್ರಿಗೆ ಹೆಂಗೆ ಅನಿಸುತ್ತೆ ಹಂಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್. ಬಂಧನಕ್ಕೆ ಯಾರೂ ಒಳ ಮಾಡೋಂಗಿಲ್ಲ ಇವರಿಗೆ. ನೀನು ಮನೇಲೇ ಇರಬೇಕು, ರಿಸ್ಟ್ರಿಕ್ಟ್ ಮಾಡೋಂಗಿಲ್ಲ. ಇವ್ರು ಮನೇಲಿರಬೇಕು ಅಂತ ಆಸೆ ಇದೆಯಾ, ಓಕೆ ಇರ್ತಾರೆ. ಆಸೆ ಇಲ್ವಾ, ಯಾರೂ ಅದಕ್ಕೆ ಬೇಲಿ ಹಾಕೋಂಗಿಲ್ಲ. ಬೇಲಿ ಹಾಕಿದರೆ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಬಟ್ ಇವರಿಗೆ ಒಂಥರ ಸ್ವತಂತ್ರ ಪ್ರವೃತ್ತಿ ಅಂತ ಹೇಳ್ಬೋದು, ಮನಸ್ಸಿನ ಆಸೆ. ಈ ನಕ್ಷತ್ರದವರು ಲೆಕ್ಕಾಚಾರದ ವ್ಯಕ್ತಿತ್ವ. ಸ್ವಲ್ಪ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಜಾಸ್ತಿ ಎಲ್ಲ ವಿಚಾರಕ್ಕೂ ಅಷ್ಟೇ. ಅದು ಬಟ್ಟೆಗಾಗಿರ್ಬೋದು, ಜಾಬ್ಗೆ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಸ್ವಲ್ಪ ಲೆಕ್ಕಾಚಾರ ಜಾಸ್ತಿ ಆಗ್ತಾರೆ. ಆದರೆ ಇವರ ಒಳ್ಳೆಯ ಗುಣ ಏನು ಅಂದರೆ ಋಣ ತೀರಿಸ್ತಕ್ಕಂಥ ವ್ಯಕ್ತಿತ್ವ. ಯಾರೇನೇ ಸಹಾಯ ಮಾಡಲಿ ಅವರಿಗೆ ಋಣ ತೀರಿಸ್ತಾರೆ. ತಿರುಚ್ಕೊಳ್ಳೋದು ಅಂತಾರಲ್ಲ, ಒಳಚ್ಕೊಳ್ಳೋದು ಅಂತಾರಲ್ಲ, ಹಂಗೆಲ್ಲ ಹೋಗಲ್ಲ. ಇವ್ರು ನಮಗೆ ಸಹಾಯ ಮಾಡ್ತಾಯಿದ್ದಾರೆ, ಇವ್ರು ನಮಗೆ ಗುಡ್ಡಾಗಿದ್ದಾರೆ, ನಾವು ಅವ್ರಿಗೆ ಗುಡ್ಡಾಗಿರಬೇಕು, ನಾವು ಅವರಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ನೇಚರ್ ಇವರಲ್ಲಿ ಭಗವಂತ ಕೊಟ್ಟಿರ್ತಾನೆ. ಈ ನಕ್ಷತ್ರದವರು ತುಂಬ ಸ್ಟ್ರಾಂಗ್ ಮೈಂಡೆಡ್ ಅಂತ ಕರಿತೀವಿ. ಸ್ಟ್ರಾಂಗ್ ಮೈಂಡ್, ಮನಸ್ಸಿನ ಬಲ ಹೆಚ್ಚು. ಒಂದು ಇನ್ನೊಬ್ಬರ ಹತ್ರ ಏನನ್ನು ಹೇಳ್ಸ್ಕೊಳಕ್ಕೆ ಹೋಗಲ್ಲ ಜೀವನದಲ್ಲಿ. ಅಂದರೆ ಇವ್ರ ಮನಸ್ಥಿತಿ ಏನು ಅಂದರೆ ಅವ್ರ ಹತ್ರ ನಾವು ಏನೂ ಹೇಳ್ಸ್ಕೋಬಾರ್ದು, ಆ ರೀತಿ ಇರಬೇಕು ನಾವು, ಆ ರೀತಿ ಕೆಲಸ ಮಾಡಿಕೊಡ್ಬೇಕು, ಆ ರೀತಿ ಫ್ರೆಂಡ್ಶಿಪ್ಪಲ್ಲಿ ಇರಬೇಕು, ಆ ರೀತಿ ನಾವು ಜೀವನದಲ್ಲಿ ಏನಾದರೂ ಯಾರಿಗಾದರೂ ಸಹಾಯ ಮಾಡಬೇಕು, ಮತ್ತೊಂದು ಇನ್ನೊಂದು ಎಕ್ಸಲೆಂಟಾಗಿರ್ತಕ್ಕಂಥದ್ದು ಕಂಡುಬರುತ್ತೆ ಇವರಿಗೆ. ಇವರು ಪ್ರತಿಯೊಂದು ಹಂತದಲ್ಲೂ ಕೂಡ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಕಷ್ಟಪಡ್ತಾರೆ ಜೀವನದಲ್ಲಿ. ಅಂಥ ಸಾಮರ್ಥ್ಯನೂ ಕೂಡ ಇರ್ತಕ್ಕಂಥದ್ದು ಈ ನಕ್ಷತ್ರದವರಲ್ಲಿ ಕಂಡುಬರುತ್ತೆ. ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥದ್ದು, ಅದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ನುಗ್ತಕ್ಕಂಥದ್ದು, ಮನಸ್ಸಿನಲ್ಲಿ ಹಂಬಲ ಹೆಚ್ಚಾಗಿ ಕಂಡುಬರುತ್ತೆ. ಒಂದು ಸಮಯದಲ್ಲಿ ಯಾವುದಾದ್ರೂ ವಿಚಾರದಲ್ಲಿ ತರ್ಕ ಬಂದರೆ ಅದನ್ನು ತಿರುಚಿ ಒಳ್ಳೆಯದ್ರ ಕಡೆ ಇನ್ನೊಬ್ಬರಿಗೆ ಶಿಫಾರಸು ಮಾಡ್ತಕ್ಕಂಥ ಮನೋಭಾವ ಹೆಚ್ಚು. ಎಂಥ ಪರಿಸ್ಥಿತಿನೂ ಕೂಡ ಚೇಂಜ್ ಮಾಡಾಕ್ಬಿಡ್ತಾರೆ. ಜಗಳದ ಪರಿಸ್ಥಿತಿಗಳನ್ನ ಏನಾದರೂ ಹೇಳಿ ಅದಕ್ಕೆ ತಿರ್ಚಿ ಪರ್ಚಿ ಅಂತ ಹೇಳ್ತಾರಲ್ಲ, ಒಂಥರ ಡಿಫ್ರೆಂಟು. ಅದು ಗೊತ್ತು, ಅದನ್ನು ಏನಾದರೂ ಜೋರಾಗಿ ಮಾತಾಡೋಕೆ ಹೋದರೆ ಜಗಳ ಆಗುತ್ತೆ, ಇಲ್ಲ ನಾವು ಸತ್ಯ ಹೇಳಿದರೆ ಜಗಳ ಆಗುತ್ತೆ. ಒಳ್ಳೇದಾಗುತ್ತಾ ಅದನ್ನು ತಿರ್ಚೋಣ, ಒಳ್ಳೇದು ಮಾಡೋಣ ಅಥವಾ ಶಿಫಾರಸು ಮಾಡೋಣ, ಈ ಒಂದು ನೇಚರ್ ಇವರಲ್ಲಿ ಕಂಡು ಬರುತ್ತೆ. ಇವರನ್ನು ಉತ್ತಮ ವಾಗ್ಮಿ ಅಂತ ಕರೀತಾರೆ. ಶುಕ್ರಾಧಿಪತಿ. ಒಂಥರ ಮಾತುಗಾರಿಕೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು. ಎಷ್ಟು ಬೇಕಾದರೂ ಮಾತಾಡ್ತಾರೆ, ಒಳ್ಳೆ ರೀತಿ ಮಾತಾಡ್ತಕ್ಕಂಥದ್ದು. ಆ ವಾಗ್ಮಿತನ ಅವ್ರ ವಾಯ್ಸಲ್ಲಿ ಕಂಡು ಬರ್ತಕ್ಕಂಥದ್ದು
ಹೆಚ್ಚಾಗಿರುತ್ತೆ. ಹಾಗೆ ಇನ್ನೊಂದು, ಇವರಿಗೆ ಆಗಿಂದಾಗೆ ಕೋಪ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಪಟಾಪಟ್ ಕೋಪ ಬರುತ್ತೆ, ಒಂಥರ ಉಗ್ರ ರೂಪ ಅಂತ ಕರೀತಾರೆ, ಉಗ್ರ ರೂಪ. ಅವಾಗಿಂದ ಅವಾಗೆ ಇವಾಗಿನೂ ಚೆನ್ನಾಗಿದ್ರು ಆಲ್ರೆಡಿ ಇಷ್ಟೊಂದು ಸಿಟ್ಟ, ಈ ರೀತಿ ಪಟ್ ಅಂತ ಚೇಂಜ್ ಆಗ್ತಕ್ಕಂಥದ್ದು ಸ್ವಲ್ಪ ಈ ನಕ್ಷತ್ರದವ್ರಲ್ಲಿ ಕಂಡು ಬರುತ್ತೆ. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಇನ್ನೂ ನಿಮ್ಮ ಕಾಂತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಇವರಿಗೆ ಬುಧನ ಶಾಪ ಅಂತ ಹೇಳ್ದು. ಬುಧ ಸ್ವಲ್ಪ ಫ್ರೆಂಡ್ಸಿಗೆ ಕಾರಕ. ಜೀವನದಲ್ಲಿ ಇವರಿಗೆ ಫ್ರೆಂಡ್ಸ್ ಕಡಿಮೆ. ಫಸ್ಟ್ ಪಾಯಿಂಟ್, ಫ್ರೆಂಡ್ಸ್ ಕಡಿಮೆ. ಕೆಲವೊಂದು ಫ್ರೆಂಡ್ಸ್ಗಳಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಕೂಡ ಜೀವನದಲ್ಲಿ ಕಂಡು ಬರುತ್ತೆ. ಕೆಲವೊಂದು ಫ್ರೆಂಡ್ಸಿಂದ ಮೋಸ ಹೋಗ್ತಕ್ಕಂಥದ್ದು ಕಂಡು ಬರುತ್ತೆ. ನಂಬಿಸಿ ಮೋಸ ಹೋಗ್ತಕ್ಕಂಥದ್ದು, ಫ್ರೆಂಡಾಗಿ ಲವರ್ ಆಗ್ಬೋದು, ಮೋಸ ಮಾಡಿಬಿಡ್ಬೋದು, ಅಥವಾ ಎಕ್ಸೆಟ್ರಾ ದುಡ್ಡು ಕೊಡ್ಬೋದು, ನೀವು ಮೋಸ ಮಾಡಿಬಿಡ್ಬೋದು. ಎನಿ ಒನ್, ಈ ಫ್ರೆಂಡ್ಶಿಪ್ಪಲ್ಲಿ ಒಂದು ಮೋಸ ಜೀವನದಲ್ಲಿ ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸ್ವಲ್ಪ ಅಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ, ಏಕೆಂದರೆ ಶಾಪ ಇರೋದರಿಂದ. ಹಾಗೆ ಈ ಬುಧ ಈ ಸೋದರ ಮಾವನಿಗೆ ಕಾರಕ ಅಂತ ಬರುತ್ತೆ. ಅವರಿಂದನೂ ಕೂಡ ಸಮಸ್ಯೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಕೆಲವೊಂದು ಟೈಮಲ್ಲಿ ಕೈ ಕೊಡ್ತಕ್ಕಂಥದ್ದು, ನಿಮ್ಮ ಮಾವನಿಂದ ಬರ್ತಕ್ಕಂಥದ್ದು, ಮಾವನ ಸ್ಥಾನ ಅಂತ ಏನೇನಿದ್ದಾರೋ ಅವರಿಂದ ಎಲ್ಲ ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಸ್ವಲ್ಪ ಅಲ್ಲಿ ಎಚ್ಚರಿಕೆ ತಗೋಬೇಕು. ಈ ನಕ್ಷತ್ರದವರು ಬಹಳ ಸೈಲೆಂಟ್ ಮೇಂಟೈನ್ ಮಾಡೋದ್ರಲ್ಲಿ ಎತ್ತಿತ್ತು ಕೈ. ಹಂಗಂತ ಸೈಲೆಂಟ್ ಅಂತ ಅಲ್ಲ, ಸೈಲೆಂಟಾಗಿ ಮೇಂಟೈನ್ ಮಾಡ್ತಾರೆ, ಸತ್ಯನೇ. ಆದರೆ ಇವ್ರ ಥರ ಮಾತಾಡೋರು ಇನ್ನೊಬ್ಬರು ಇಲ್ಲ. ಸೂಪರಾಗಿ ಮಾತಾಡ್ತಾರೆ, ತುಂಬ ವಾಗ್ಮಿ ಅಂತ ಕರಿತೀವಿ. ತುಂಟುತನ ಮಾಡ್ತಾರೆ, ಯಾವ ಸ್ಟೈಲಲ್ಲಿ ಯಾವ ಟೈಮಿಗೆ ಏನು ಮಾತಾಡಬೇಕು ಪಕ್ಕಾ ಗೊತ್ತು ಇವ್ರಿಗೆ. ಹಾಸ್ಯ ಮಾಡಬೇಕಾ ಮಾಡ್ತಾರೆ, ಕೋಪ ಮಾಡಬೇಕಾ ಅದನ್ನು ಮಾಡ್ತಾರೆ, ತುಂಟುತನ ಮಾಡಬೇಕಾ ಅದನ್ನು ಮಾಡ್ತಾರೆ. ಒಂಥರ ಎಲ್ಲ ಮಿಕ್ಸು. ಎಲ್ಲ ಗೊತ್ತಿದ್ರೂ ಕೂಡ ಏನೂ ಗೊತ್ತಿಲ್ಲ ಅಂತ ಒಂದು ಸಾಫ್ಟ್ ನೇಚರ್ ಅಂತ ಹೇಳ್ತಾರಲ್ಲ, ಒಂದು ಸೈಲೆಂಟ್ ನೇಚರ್, ತುಂಬ ಕಾಮಾಗಿರ್ತಾರೆ ಅಂತಾರಲ್ಲ, ಆ ರೀತಿ ಮೇಂಟೈನ್ ಮಾಡ್ತಕ್ಕಂಥ ಒಂದು ಗುಣ ಇವರಲ್ಲಿ ಜಾಸ್ತಿ ಇರುತ್ತೆ. ಹಾಗೆ ತುಂಬ ಸಾಫ್ಟ್ ನೇಚರ್ ಆಗಿರ್ತಾರೆ, ತುಂಬ ಹಾರ್ಡ್ ಇರಲ್ಲ. ಹೌದು, ಅವಾಗವಾಗ ಕೋಪ ಬರ್ಬೋದು, ಆದರೆ ಅವರು ಸ್ವತಂತ್ರವಾಗಿದ್ಕೊಂಡು ಒಂಥರ ಸಾಫ್ಟ್ ಮೈಂಡೆಡ್ ಆಗಿ ಹಾರ್ಟ್ಲಿ ಫ್ರೆಂಡ್ಲಿಯಾಗಿರ್ತಾರೆ. ಇವರು ಹೆಚ್ಚಾಗಿ ಡ್ರೀಮರ್ಸ್ ಅಂತ ಕರಿತೀವಿ. ಡ್ರೀಮರ್ಸ್ ಮಲಗಿದಾಗ ಕನಸು ಬೀಳ್ತಕ್ಕಂಥದ್ದು ಜಾಸ್ತಿ ಇವರಿಗೆ, ಸಿಕ್ಕಾಬಟ್ಟೆ ಕನಸು ಬೀಳುತ್ತೆ. ಅದು ಕೆಲವೊಂದು ನಿಜ ಆಗ್ತಕ್ಕಂಥದ್ದು ಕೂಡ ಹೆಚ್ಚಿರುತ್ತೆ ನಕ್ಷತ್ರದವರಿಗೆ, ಡ್ರೀಮರ್ಸ್ ಅಂತ ಹೇಳ್ತೀವಿ. ಇವರಿಗೆ ಥಿಂಕಿಂಗ್ ಪವರ್ ಜಾಸ್ತಿ. ಮುಂದೆ ಏನಾಗುತ್ತೆ ಘಟನೆಗಳು ಕೆಲವರಿಗೆ ಗೊತ್ತಾಗ್ತಕ್ಕಂಥದ್ದು ಹೆಚ್ಚಿರುತ್ತೆ ನಕ್ಷತ್ರದವ್ರಿಗೆ. ಇದು ಹಿಂಗೆ ಆಗ್ಬೋದು ಅಂತ ಊಹೆ ಮಾಡ್ತಾರೆ. ಇವ್ರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡಿದ್ರೆ ಚೆನ್ನಾಗಿರ್ಬೋದು, ಅಥವಾ ಇವ್ರ ಜೊತೆ ಇದ್ದರೆ ನಮಗೆ ಕೆಟ್ಟದ್ದಾಗ್ಬೋದು, ಅಥವಾ ಏನೋ ಒಂದು ಆ ಥಿಂಕಿಂಗ್ ಪವರ್ ಇವ್ರನ್ನ ಎಚ್ಚರಿಸ್ತಾ ಇರುತ್ತೆ. ಆ ಪವರ್ ಗೊತ್ತಾಗ್ತಕ್ಕಂಥದ್ದು ಇವರಿಗೆ ಹೆಚ್ಚಾಗಿರುತ್ತೆ. ಇವರು ಜಾಬ್ ಮತ್ತು ಬಿಸ್ನೆಸ್ ಎಕ್ಸಲೆಂಟಾಗಿ ಮಾಡ್ತಾರೆ. ಜಾಬ್ ಮಾಡೋದು ಅಂದರೆ ತುಂಬ ಇಷ್ಟ ಇರುತ್ತೆ, ಬಿಸ್ನೆಸ್ ಮಾಡೋಕ್ಕೆ ತುಂಬ ಇಷ್ಟ ಇರುತ್ತೆ. ಅದ್ರಲ್ಲಿ ಚೆನ್ನಾಗಿ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಸೂಪರಾಗಿರುತ್ತೆ. ಅದೃಷ್ಟ ದಶಾಭುಕ್ತಿನ ಚೆನ್ನಾಗಿದ್ದರೆ ಇನ್ನೂ ಅದೃಷ್ಟ ಬರುತ್ತೆ, ಅದು ಬೇರೆ ವಿಚಾರ. ಬಟ್ ಟ್ಯಾಲೆಂಟ್ ಅಂತ ಹೇಳ್ತೀವಲ್ಲ, ಮನಸ್ಸಿನ ಆಸಕ್ತಿ ಅಂತ ಹೇಳ್ತೀವಲ್ಲ, ಜಾಬ್ ಬಿಸ್ನೆಸ್ಸಲ್ಲಿ ಮೈಂಡ್ ಸೆಟ್ ಸಖತ್ತಾಗಿರುತ್ತೆ. ಈ ನಕ್ಷತ್ರದವ್ರಿಗೆ ಬುಧನ ಶಾಪ ಅಂತ ಹೇಳ್ದು. ಏನು ಮಾಡಬೇಕು ಹಾಗಾದರೆ ಪರಿಹಾರ? ಬುಧ ಅಂದರೆ ಫ್ರೆಂಡ್ಶಿಪ್ ಕಾರಕ ಅಂತ ಹೇಳ್ತೀವಿ. ಸೊ ನೀವು ಒಳ್ಳೆ ಫ್ರೆಂಡ್ಶಿಪ್ನ ಜೀವನದಲ್ಲಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಬೇಕು. ಅಂದರೆ ನಂಬಿ ಮೋಸ ಮಾಡಿದವ್ರು ಬಿಟ್ಟಾಕಿ, ತಲೆ ಕೆಡಿಸ್ಕೊಬೇಡಿ. ಜೀವನದಲ್ಲಿ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದರೆ, ಒಳ್ಳೆಯವ್ರು ಸಿಕ್ಕಿದರೆ ಫ್ರೆಂಡ್ಲಿಯಾಗಿ ನೋಡ್ಕೊಳ್ಳಿ. ನಿಮಗೆ ಆ ಬುಧನ ದೋಷ ಕಡಿಮೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋದು, ಅವ್ರನ್ನ ಖುಷಿಯಾಗಿ ನೋಡ್ಕೊಳ್ಳೋದು, ಅವ್ರ ಕಷ್ಟ ಕಾಲದಲ್ಲಿ ಜೊತೆಗಿರೋದು, ಒಂದು ಒಳ್ಳೆ ಫ್ರೆಂಡ್ ಜೊತೆ. ಎಲ್ಲರ ಜೊತೆ ಇರಿ ಅಂತ ಹೇಳ್ತಾ ಇಲ್ಲ, ಫ್ರೆಂಡ್ಸ್ ಕಡಿಮೆ ಇರ್ತಾರೆ, ಇರೋದ್ರಲ್ಲೇ ಸ್ವಲ್ಪ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಬೇಕು. ಅದು ಎಕ್ಸಲೆಂಟ್ ಅಂತ ನಿಮಗೆ ಶಾಸ್ತ್ರ ಹೇಳುತ್ತೆ. ಹಾಗೆ ಇನ್ನೊಂದು, ಆನೆಯ ಸೊಂಡಿಲಿನ ಚಿತ್ರ, ಬಾಗಿರ್ತಕ್ಕಂಥ ಚಿತ್ರ, ಎದ್ದಿರಬಾರ್ದು. ಹಿಂಗೆ ಆನೆ ಹಿಂಗೆ ಎತ್ತುತ್ತಲ್ಲ ಸೊಂಡ್ಲು, ಆ ಥರ ಇರಬಾರ್ದು, ಬಾಗಿರಬೇಕು. ಆ ರೀತಿ ಒಂದು ಚಿತ್ರನ ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ನೆಗೆಟಿವ್ಗಳು ಕಡಿಮೆ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನೀವು ಅದನ್ನು ಇಟ್ಕೋಬೋದು, ಒಳ್ಳೆಯದಾಗತ್ತೆ. ಇಷ್ಟು ವೀಕ್ಷಕರೇ ನಿಮ್ಮ ಪೂರ್ವಾಷಾಢ ನಕ್ಷತ್ರದ ಬಗ್ಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣ ಅರ್ಪಣಮಸ್ತು.